ಇತ್ತೀಚೆಗೆ ಬೆಂಗಳೂರಿನ ದಿ ಬೆಂಗಳೂರು ಸಿಟಿ ಇನ್ಸ್ಟಿಟ್ಯೂಟ್ ಕ್ಲಬ್ನಲ್ಲಿ ಕಾಂಪೌಂಡ್ ವಾಲ್ ಮತ್ತು ಆಂಗಣ ಸಿಟ್ಟಿಂಗ್ ಏರಿಯಾ ಉದ್ಘಾಟನಾ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು. ದಿ ಬೆಂಗಳೂರು ಸಿಟಿ ಇನ್ಸ್ಟಿಟ್ಯೂಟ್ ಕ್ಲಬ್ ಪ್ರಾರಂಭವಾಗಿ 125 ವರ್ಷಗಳು ಸಂದಿದೆ. ಈ ಸಂದರ್ಭದಲ್ಲಿ ಬೆಂಗಳೂರು ಸಿಟಿ ಇನ್ಸ್ಟಿಟ್ಯೂಟ್ ಕ್ಲಬ್ನ ಎಕ್ಸ್ ಪ್ರೆಸಿಡೆಂಟ್ ಡಾಕ್ಟರ್ ರವೀಂದ್ರ ಕೆ ಲಕ್ಕಪ್ಪ ಹಾಗೂ ಸಿಟಿ ಇನ್ಸ್ಟಿಟ್ಯೂಟ್ ಕ್ಲಬ್ನ ಪ್ರೆಸಿಡೆಂಟ್ ಸುಕುಮಾರ್, ಬೆಂಗಳೂರು ಸಿಟಿ ಇನ್ಸ್ಟಿಟ್ಯೂಟ್ ಕ್ಲಬ್ನ ವೈಸ್ ಪ್ರೆಸಿಡೆಂಟ್ ಚಂದ್ರಶೇಖರ್ ಉದ್ಘಾಟನೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಕಾರ್ಯಕಾರಿ ಸಮಿತಿಯ ಎಲ್ಲಾ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ರವೀಂದ್ರ ಕೆ ಲಕ್ಕಪ್ಪ, ಸುಕುಮಾರ್ ಹಾಗೆ ಗಜೇಂದ್ರ ಕುಮಾರ್ ಮಾತನಾಡಿದ್ರು. ಡಾಕ್ಟರ್ ರವೀಂದ್ರ ಕೆ ಲಕ್ಕಪ್ಪ ಇವರ ಕೊಡುಗೆ ಬೆಂಗಳೂರಿನ ಸಿಟಿ ಇನ್ಸ್ಟಿಟ್ಯೂಟ್ ಕ್ಲಬ್ಗೆ ಬಹಳಷ್ಟಿದೆ. ಇವತ್ತು ಬೆಂಗಳೂರು ಸಿಟಿ ಇನ್ಸ್ಟಿಟ್ಯೂಟ್ ಕ್ಲಬ್ ಈ ಮಟ್ಟಿಗೆ ಬೆಳೆದಿದೆ, ಮುಂದುವರಿತಾ ಇದೆ, 125 ವರ್ಷಗಳನ್ನ ಸುದೀರ್ಘವಾಗಿ ಮುಗಿಸಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ಡಾಕ್ಟರ್ ರವೀಂದ್ರ ಕೆ ಲಕ್ಕಪ್ಪ. ಇವರ ಕೊಡುಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಶ್ಲಾಘನೀಯ. ಇವತ್ತಿಗೂ ಕೂಡ ಉಳಿದಂಥವರು ಡಾಕ್ಟರ್ ರವೀಂದ್ರ ಕೆ ಲಕ್ಕಪ್ಪ ಅವರ ಕೊಡುಗೆಯನ್ನ ಶ್ಲಾಘಿಸ್ತಾರೆ, ನೆನಪಿಸ್ಕೊಳ್ತಾರೆ. ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಸಂಸ್ಥೆ ಈ ಲೆವೆಲ್ಗೆ ಬೆಳೆಯುತ್ತೆ ಅಂತ ನಮ್ಮ ಕನಸಿನಲ್ಲೂ ನಂಬಿರಲಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಒಂದು ವೆರಿ ಪೀಸ್ಫುಲ್, ಯಾವುದೇ ಒಂದು ಗಲಾಟೆ ಇಲ್ಲದೇ ಇರೋದೊಂದು ಸಂಸ್ಥೆ ಅಂದರೆ ಇದೊಂದೇ ಬೆಂಗಳೂರು ಸಿಟಿ ಇನ್ಸ್ಟಿಟ್ಯೂಟು. ಅದಕ್ಕೆ ಯಾರು ಅಂದರೆ ನೀವೆಲ್ಲ ಕಾಣರು. ಇದೊಂದೇ ಕ್ಲಬ್ಬಲ್ಲಿ ಒಂದು ಸೆಕ್ಯುಲರ್ ಔಟ್ಲುಕ್ ನಾನು ಪ್ರತಿ ಟೈಮ್ ಹೇಳ್ತೀನಿ. ಇಲ್ಲಿ ಜಾತಿ ಭೇದ ಇಲ್ಲದೇ ಸದಸ್ಯರು ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಯಾರು ಆನೆಸ್ಟ್ ಆಗಿದ್ದಾರೆ ಅಂಥವ್ರನ್ನ ನೋಡಿ. ನಾನು 2010ಗೆ ಇಲ್ಲಿ ಕ್ಲಬ್ ರಾಜಕೀಯಕ್ಕೆ ಎಂಟ್ರಾದೆ. ಅವತ್ತಿಂದ ಇಲ್ಲಿವರೆಗೂ ಏನೋ ನಮ್ಮ ಗ್ರೂಪ್ಗೆ ಯಾರೇ ಬಂದರೂ ಈ ಗ್ರೂಪಿಂದ ಈ ಸಂಸ್ಥೆಗೆ ಒಳ್ಳೆಯದಾಗುತ್ತೆ ಅಂತ ಆ ನಂಬಿಕೆ ಉಳಿಸ್ಕೊಂಡು ಬಂದಿದ್ದಾರೆ ಇದುವರೆಗೂ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ಗಳು, ಕಮಿಟಿ ಮೆಂಬರ್ಗಳು ಎಲ್ಲ. ಬಟ್ ಈ ವರ್ಷ ಮಾತ್ರ ಇವರ ಲೀಡರ್ಶಿಪ್ಪಲ್ಲಿ, ನಮ್ಮ ಸುಕುಮಾರ್ ಲೀಡರ್ಶಿಪ್ಪಲ್ಲಿ ತುಂಬ ಅದ್ಭುತವಾಗಿ ಈ ಕ್ಲಬ್ಬು ಒಂದು ಡೆವಲಪ್ ಆಗಿದೆ. ಅದ್ಭುತವಾಗಿ ಅಂತಂದರೆ ನೀವು ಯಾವುದೇ 5 ಸ್ಟಾರ್ ಲೆವೆಲ್ ಇರ್ಬೋದು, ಆ ಲೆವೆಲ್ಗೆ ಈ ಕ್ಲಬ್ಬು ಡೆವಲಪ್ ಆಗಿದೆ. ನಮಗೆ ಕೊಟ್ಟಿರುವಂಥ ಈ 4 ವರ್ಷದ ಅವಧಿಯಲ್ಲಿ ನಮ್ಮ ಕೈಯಲ್ಲಿ ಆದಷ್ಟು ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯನೋ ಅವೆಲ್ಲ ಮಾಡಿ ಮುಗಿಸಿದ್ದೀವಿ. ಮುಂದೆ ಬರುವ ಕಮಿಟಿಗೂ ಸಹ ಡಾಕ್ಟರ್ ಹೇಳಿದಾಗೆ ನಮ್ಮ ಸಪೋರ್ಟು, ನಮ್ಮ ಗೈಡೆನ್ಸ್ ಬೇಕಾದಲ್ಲಿ ಡೆಫಿನೆಟಾಗಿ ಇದ್ದೇ ಇರುತ್ತೆ. ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಇದು ನಮ್ಮ ಕ್ಲಬ್. ಡಾಕ್ಟರ್ ಹೇಳ್ದಂಗೆ ಇಟ್ ಈಸ್ ಅವರ್ ಕ್ಲಬ್. ಸೊ ಅದರಿಂದ ಇನ್ನು ಮುಂದೆ ಬರೋ ದಿವಸಗಳಲ್ಲಿ ಕ್ಲಬ್ ಅತ್ಯುತ್ತಮ ಮಟ್ಟಕ್ಕೆ ಹೋಗ್ಬೇಕನ್ನೋದೇ ನಮ್ಮ ಆಸೆ. ಇನ್ನೂ ಬೇಕಾದಷ್ಟು ಕೆಲಸಗಳು ಮಾಡ್ಬೋದು ಇಲ್ಲಿ. ಅದು ಸರ್ವಿಸ್ ಓರಿಯೆಂಟೆಡ್ ಇರ್ಬೋದು, ಬೇರೆ ಅದರ್ ಕನ್ಸ್ಟ್ರಕ್ಷನ್ ಬೇಕಾಗಿಲ್ದ, ಬಟ್ ಅದರ್ ಥಿಂಗ್ಸಲ್ಲೂ ಇನ್ನೂ ಡೆವಲಪ್ಮೆಂಟ್ಸ್ ತೊಗೊಂಬಂದು ಮೆಂಬರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಕೆಲಸ ಮಾಡೋದೇ ಮುಖ್ಯ. ಅದನ್ನು ಡೆಫಿನೆಟಾಗಿ ಬರೋ ಕಮಿಟಿ ಮಾಡುತ್ತೆ ಅನ್ನೋ ಒಂದು ಆಶ್ವಾಸನೆ ಇದೆ ನನಗೆ. ಡೆಫಿನೆಟಾಗಿ ಮಾಡ್ತಾರೆ ಅನ್ನೋದು ಕೂಡ ಇದೆ. ಇವತ್ತು ಭಾಳ ವಿಶೇಷವಾದಂಥ ದಿನ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ. ವಿಶೇಷ ಈ 4 ವರ್ಷದಿಂದ ಬರ್ತಾನೇ ಇದೆ. ಏನಕ್ಕೆ ಅಂದರೆ ಇದು 1902ರಲ್ಲಿ ಇದು ಸ್ಟಾರ್ಟ್ ಆಗಿತ್ತು ಕ್ಲಬ್ಬು. ಈ ಕ್ಲಬ್ಬು ಕೊಟ್ಟಂಥವ್ರು ನಮ್ಮ ಮೈಸೂರು ಮಹಾರಾಜರು. ಅವರು 3.5 ಎಕರೆ ನಮ್ಗೆ ಕೊಟ್ಟು ಇವತ್ತು ನಮ್ಮ ಕ್ಲಬ್ಬು ಈ ಮಟ್ಟಕ್ಕೆ ಬರೋ ಕಾರಣ ಅವರು ಮೇಯ್ನು. ಅವರಿಲ್ಲದ ಆ ಜಾಗ ಕೊಡದಿದ್ರೆ ಈಗ ನಾವು ಡೆವಲಪ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಒಂದು ಎರಡನೇದು ಬಂದು ನಾವು ಕಮಿಟಿ ಸುಕುಮಾರ್ ಅಂತೇಳಿ ನಮ್ಮ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ಚಂದ್ರಶೇಖರು, ಆಮೇಲೆ ಟ್ರೆಜರರ್ ಬಂದು ನಮ್ಮ ಸತೀಶ್ ಅಂತೇಳಿ, ಸೆಕ್ರೆಟರಿ ಬಂದು ಲಕ್ಷ್ಮೀಶ ಅಂತ. ಹಾಗೆ ಕಮಿಟಿಯವರೆಲ್ಲರೂ ಕೂಡ 4 ವರ್ಷದಿಂದ ಕೆಲಸ ಮಾಡ್ಕೊಂಡ್ಬಂದಿದ್ವಿ. ಒಂದು ವಿಶೇಷ ಏನಂದರೆ ನಮ್ಮ ಪ್ರೆಸಿಡೆಂಟಿಂದ ವಿಭಿನ್ನವಾಗಿದೆ ಅವ್ರದ್ದು ಮಾದರಿ. ಒಂದು ಕ್ಲಬ್ಬು ಯಾವ ಥರ ಮಾಡಬೇಕು, ಯಾವ ಥರ ಇರಬೇಕು, ಅವ್ರ ಮನೆ ಕೂಡ ಅವ್ರು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಆ ರೀತಿ ಕ್ಲಬ್ಬು 4 ವರ್ಷದಿಂದ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತೇಳಿ ಭಾಳ ಟೈಮ್ ಕೊಟ್ಟವ್ರು ಇದಕ್ಕೆ. ಮನೆಯಲ್ಲಿ ಅವ್ರ ಮನೆ ಕಟ್ಟಿದ್ರು ಇಷ್ಟು ಕೊಡ್ತಾರೆ ಏನೋ ಗೊತ್ತಿಲ್ಲ, ಅಷ್ಟು ಇಲ್ಲಿ ಕ್ಲಬ್ ಕೊಟ್ಟಿದ್ದಾರೆ. ಸೊ ಸುಕುಮಾರ್ ಅವ್ರಿಗೆ ನಾವೆಲ್ಲ ಕಮಿಟಿ ಪರವಾಗಿ, ಇಡೀ ಸಂಸ್ಥೆಯ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳಿ ತಿಳಿಸ್ತೀನಿ.